ಹಿಂದಿನ ಜನ್ಮದಲ್ಲಿ ಮಾಡಿರುವಂತಹ ಒಂದು ಹಾವು ಹೊಡೆಯುವಂಥದ್ದಾಗಿರ್ಬೋದು, ಆಕ್ಸಿಡೆಂಟಲ್ಲಿ ಹಾವು ಹತ್ತಿಸಿದ್ರೆ ಅದೆಲ್ಲ ಕೂಡ ಈ ಜನ್ಮದಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು. ಅದೇ ರೀತಿ ಮದುವೆ ಕಾರ್ಯಗಳಲ್ಲಿ ಅಥವಾ ಮದುವೆ ಯಾವುದೇ ಒಂದು ರೀತಿಯ ಶುಭ ಕಾರ್ಯಗಳನ್ನು ಮಾಡಬೇಕು ಅಂತಂದ್ರೆ ಸರ್ಪದೋಷ ಇದೆ, ನಿವಾರಣೆ ಮಾಡಿಸ್ಕೋಬೇಕು, ಅದಕ್ಕೆ ಮದುವೆ ಬೇಗ ಸೆಟ್ ಆಗ್ತಿಲ್ಲ ಅನ್ನುವಂಥ ಮಾತುಗಳು ಕೂಡ ಇದೆ. ಸೊ ಅದು ಕೂಡ ಅನ್ವಯ ಆಗುತ್ತಾ ಅಂತ. ಅದು ಸರ್ಪದೋಷ ಒಂದೇ ಅಲ್ಲ, ಕುಜದೋಷ ಅಂತ ಹೇಳ್ತೀವಿ, ಮಾಂಗ್ಲಿಕ್ ಅಂತ ಹೇಳ್ತೀವಿ. ಮಾಂಗ್ಲಿಕ್ ಇದ್ರೆ ಮದುವೆ ಆಗೋದಿಲ್ಲ. ಮಾಂಗ್ಲಿಕ್ ಜೊತೆ ಸರ್ಪದೋಷ ಪ್ರತಿಯೊಂದು ವ್ಯಕ್ತಿಗೂ ಇರುತ್ತೆ. ಅಪೂರ್ಣಕಾಲ ಸರ್ಪಯೋಗ, ಪೂರ್ಣಕಾಲ ಸರ್ಪಯೋಗ ಅಂತ. ಅದು ರಾಹುಕೇತುವಿನ ವಿಭಜನೆಯಲ್ಲಿ 12 ಮನೆಯಲ್ಲಿ ವಿಭಜನೆಯಲ್ಲಿ ಬರುವಂಥ ಒಂದು ಲೆಕ್ಕಾಚಾರ. ಸರ್ಪದೋಷ ಎಲ್ರಿಗೂ ಇರುತ್ತೆ ಸಹಜವಾಗಿ, ಪೂರ್ಣ ಅಪೂರ್ಣ ಅಂತ. ಅದರಲ್ಲಿ ಡಿಗ್ರಿ ವೈಸ್ ತಗೊಳ್ತೀವಿ. ಅದು ಯಾವುದಕ್ಕೆ ಸರ್ಪದೋಷ ಅನ್ನೋದು ಸಿಂಪಲ್ ಒಂದು ಮ್ಯಾಟ್ರ್ ಅಲ್ಲಪ್ಪ. ಜ್ಯೋತಿಷ್ಯಕ್ಕೆ ಬಂದಾಗ ಡಿಗ್ರಿ ವೈಸ್ ಡಿವೈಡ್ ಆಗುತ್ತೆ ಸರ್ಪದೋಷಗಳು. ಯಾವ ಮನೆಯಿಂದ 7 ಮನೆ ಅಂತರದಲ್ಲಿ ಅಂತೀವಲ್ಲ, 1ರಿಂದ 12 ಮನೆ ತಗೊಂಡಾಗ 2ರಿಂದ 7ನೇ ಅಂದರೆ 2ರಿಂದ ಕೌಂಟ್ ಮಾಡಿ 7ನೇ ಮನೆಗೆ ಬಂದಾಗ, 3ರಿಂದ ಕೌಂಟ್ ಮಾಡಿ 7ನೇ ಮನೆಗೆ ಬಂದಾಗ, ಈ ಥರ 12 ಮನೆಗಳ ವಿಭಜನೆಯ ಜೊತೆಗೆ ಯಾವ ಚರಣ, ಯಾವ ರಾಶಿ, ಯಾವ ನಕ್ಷತ್ರದೊಂದಿಗೆ ಸೇರಿಕೊಂಡಿದೆ, ಯಾವ ಡಿಗ್ರಿಯಲ್ಲಿ ಸೇರಿಕೊಂಡಿದೆ ಅಂತ ಅದು ತುಂಬ ದೊಡ್ಡ ವಿಚಾರ. ಜನರಲ್ ಆಗಿ ಇಲ್ಲಿ ಏನಾಗ್ತಾ ಇದೆ ಅಂದರೆ ಸರ್ಪದೋಷ ಅಂದರೆ ಪೂರ್ಣ ಅಪೂರ್ಣ ಎರಡೇ ಹೇಳ್ತಾ ಇದ್ದಾರೆ. ಅದಲ್ಲ, ಅದ್ರ ವಿಚಾರವೇ ತುಂಬ ಅಗಾಧವಾದಂತಹ ಜ್ಞಾನ. ಅದು ಎಲ್ಲಿಗೆ ಸಂಬಂಧಪಡುತ್ತೆ ಅಂದರೆ ಸರ್ಪದೋಷ ಮತ್ತು ಕುಜದೋಷ ಮನುಷ್ಯನ ಸ್ಪೈನಿಗೆ ಸಂಬಂಧಪಡುತ್ತೆ ಮತ್ತು ಚರ್ಮಕ್ಕೆ ಸಂಬಂಧಪಡುತ್ತೆ. ಅದೊಂದು ಬೇರೆಯೇ ಶಾಸ್ತ್ರ ಉಂಟು. ಆ ಶಾಸ್ತ್ರವನ್ನು ಕರಾರುವಕ್ಕಾಗಿ ಹೌದು ಅಂತ ಹೇಳಬಹುದು. ಹಾಗಾಗಿ ಅದು ಸರ್ಪದೋಷ ಪರಿಹಾರ ಮಾಡಿಕೊಂಡ್ರೆ ಮದುವೆ ಆಗುತ್ತೆ ಮತ್ತು ಮಕ್ಕಳಾಗೋದು ಬಿಡೋದು ಕೂಡ ಅದ್ರ ಮೇಲೆ ನಿಂತಿರುತ್ತೆ. ಅಂದರೆ ಆ ಒಂದು ಡಿಗ್ರಿಯಲ್ಲಿ ಜನನವಾದಂತಹ ಮಗುವಿನ ಶರೀರ ರಚನೆ ವೇರಿಯೇಷನ್ ಇರುತ್ತೆ, ಅಂದರೆ ನ್ಯೂನ್ಯತೆಗಳನ್ನು ಹೊಂದಿರುತ್ತೆ. ಅಲ್ಲೂ ಕೂಡ ವೈಜ್ಞಾನಿಕ ಹಿನ್ನೆಲೆ ಬಂತು. ಜಾತಕ ಮ್ಯಾಚ್ ಮಾಡೋದು ಅದೇ ಕಾರಣ. ಅವರ ಮನೋಸ್ಥಿತಿ ಹೇಗಿರುತ್ತೆ, ಮನೋಭಾವ ಹೇಗಿರುತ್ತೆ, ನೇಚರ್ ಹೇಗಿರುತ್ತೆ ಅನ್ನೋದು ಒಂದು ಜಾತಕ ಪ್ರತಿಬಿಂಬಿಸುತ್ತೆ. ಅದಕ್ಕೋಸ್ಕರನೇ ಇಷ್ಟು ಗುಣ ಸೇರಿದೆ, ಇಷ್ಟು ಗುಣ ಸೇರಿಲ್ಲ ಅಂತ ಅಂದ್ಬಿಟ್ಟು ಲೆಕ್ಕಾಚಾರ 26ರ ನಂತರ 26ಕ್ಕಿಂತ ಹೆಚ್ಚು ಸೇರಬೇಕು ಅಂತೆಲ್ಲ ಮಾತಾಡೋದು. ಯಾಕೆ ಅಂದರೆ ಆ ಜಾತಕಗಳು ಚೆನ್ನಾಗಿ ಕೂಡಿದಾಗ ಅವರ ಇದು ಏನು ಹೇಳ್ತೀವಿ, ಮೈಂಡ್ ವೇವ್ ಲೆಂತ್ ಅಂತ ಹೇಳ್ತಿರಲ್ಲ, ಆ ಒಂದು ಸಮಾನತೆ ಹೇಗಿದೆ ಅನ್ನೋದು ನೋಡೋದು. ಚಿಂತನಾ ಭಾವ ಇರ್ಬೋದು, ಒಂದು ಹೊಂದಾಣಿಕೆ ಮಾಡ್ಕೊಂಡು ಹೋಗುತ್ತಾ ಹೆಣ್ಮಗಳಾಗಿರ್ಬೋದು, ಗಂಡು ಮಗನಾಗಿರ್ಬೋದು. ಇವರಿಗೂ ಶಾರ್ಟ್ ಟೆಂಪರ್, ಅವರಿಗೂ ಶಾರ್ಟ್ ಟೆಂಪರ್ ಇದ್ದರೆ ಕಿತ್ತಾಟನೇ. ಅದು ಜಾತಕ ತೋರಿಸುತ್ತೆ. ಜೊತೆಗೆ ಬ್ಲಡ್ ಗ್ರೂಪ್ ಸೂಚಿಸುತ್ತೆ ಜಾತಕ. ನೀವು ಡಾಕ್ಟ್ರಲ್ಲಿ ಏನು ಹೇಳ್ತಾರೆ, ಒಂದೇ ಬ್ಲಡ್ ಗ್ರೂಪ್ ಅವ್ರು ಮದುವೆ ಆಗಬೇಡ್ರಿ ಅಂತಾರೆ. ಇಶ್ಯೂಸ್, ಮಕ್ಕಳಾದರೆ ಕಷ್ಟ ಅಂತಾರೆ. ಅದೇ ಥರ ಜಾತಕ ಮ್ಯಾಚ್ ಆಗಲಿದ್ರೆ ಮದುವೆ ಆಗಬೇಡಿ, ಏಕ ನಕ್ಷತ್ರ ಏಕರಾಶಿ ಇದ್ದರೆ ಮದುವೆ ಮಾಡಬೇಡಿ ಅಂತಾರೆ. ಮಕ್ಕಳಿನ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ಅಂತಾರೆ ಜಾತಕದ ಪ್ರಕಾರ. ಡಾಕ್ಟ್ರು ಸೇಮ್ ಬ್ಲಡ್ ಗ್ರೂಪ್ ಒಂದೇ ಇದ್ದರೆ ಮಾಡಬೇಡಿ, ಮತ್ತು ಒಂದೇ ಕುಟುಂಬದಲ್ಲಿ ಮದುವೆ ಮಾಡ್ಕೋಬೇಡಿ, ಜೀನ್ಸ್ ಒಂದೇ ಆಗುತ್ತೆ ಅಂತ ಹೇಳ್ತಾರೆ. ಅದೆಲ್ಲವೂ ಕೂಡ ಜಾತಕ ವಿಜ್ಞಾನವೇ, ಜ್ಯೋತಿಷ್ಯ ವಿಜ್ಞಾನವೇ ಅದೆಲ್ಲವೂ. ಕರೆಕ್ಟಾಗಿ ಜ್ಯೋತಿಷ್ಯವನ್ನು ಕಲಿತವರು, ಅರಿತವರು, ನುರಿತವರು ಇದೆಲ್ಲವನ್ನು ಎಕ್ಸ್ಪ್ಲೇನ್ ಮಾಡಬಹುದು. ಮಾಡ್ತಿದ್ದೀವಿ. ಒಂದು ಜಾತಕ ನೋಡಿದಾಗ ಇವ್ರ ಮನೋಭಾವ ಹಿಂಗೆ ಇರುತ್ತೆ, ಇವ್ರಿಗೆ ಇದೇ ಇಶ್ಯೂ ಅಂದರೆ ಮಕ್ಕಳು ಗಂಡಾಗುತ್ತೋ ಹೆಣ್ಣಾಗುತ್ತೋ ಅದು ಕೂಡ ಹೇಳಬಹುದು, ಕರಾರುವಕ್ಕಾಗಿ ಹೇಳ್ಬೋದು. ಆದರೆ ಇಲ್ಲಿ ಏನಾಗ್ತಾ ಇದೆ ಅಂದರೆ ಅದು ಹೇಳಿದ್ನಲ್ಲ, ಅರೆಜ್ಞಾನ. ಒಂದು ಜ್ಯೋತಿಷ್ಶಾಸ್ತ್ರವನ್ನು ಕಲೀಲಿಕ್ಕೆ ಮಿನಿಮಮ್ 6ರಿಂದ 8 ವರ್ಷ ಬೇಕು ಸಂಪೂರ್ಣ ಕಲೀಲಿಕ್ಕೆ. ಒಂದು ವ್ಯಕ್ತಿ ಹುಟ್ಟಿದಾಗಿನಿಂದ ಸಾಯೋ ತನಕ ಆ ಹುಟ್ಟು ಸಾವಿನ ಮಧ್ಯದ ಜೀವನ ಒಂದು ರಥ ಹೇಗಿರುತ್ತೆ, ಅವನ ಜೀವನ ಶೈಲಿ ಹೇಗಿರುತ್ತೆ, ಅವನು ಯಾವ ರೀತಿ, ಅವನ ಮದುವೆ ಆಗಿರ್ಬೋದು, ಅವನ ಮಕ್ಕಳಾಗಿರ್ಬೋದು, ಅವರ ವ್ಯವಹಾರ ಎಲ್ಲವೂ ಕೂಡ ನಿಗದಿ ಮಾಡುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.